ನೀನು ಅಳಿಯಂದ್ರ ಮನೆಗೆ ಹೋಗಲೇಬೇಕು. ಹೇಗಾದರೂ ಮಾಡಿ ಅವ್ರನ್ನ ಮದುವೆ ಆಗಲೇಬೇಕು. ಆಗಲೇ ಎಲ್ಲರ ದೃಷ್ಟಿನಲ್ಲಿ ದೀಪನ್ನ ಕಳ್ಕೊಂಡಿದ್ದಕ್ಕೂ ಸಾರ್ಥಕ ಅಂತ ಅನಿಸೋದು. ನೋಡು, ನಾವು ಅಂದ್ಕೊಂಡಂಗೆ ನೀನು ಗೆಲ್ಲೇಬೇಕು. ಇಲ್ಲಾಂದರೆ ದೀಪ ದಿಶಾ ಆಗಿ ಸೋಲೊಪ್ಕೊಂಡ್ಲು ಅಂತ ಆಗೋಗುತ್ತೆ. ನೀನಲ್ಲಿಗೆ ಹೋಗ್ತಿರೋದು ಅಳಿಯಂದ್ರನ್ನ ರಕ್ಷಣೆ ಮಾಡೋದಕ್ಕೆ ಅನ್ನೋದನ್ನ ಮರಿಬೇಡ. ಅವರು ದಿಶನ್ನ ಇಷ್ಟಪಡಲೇಬೇಕು ಅಂತ ಏನಿಲ್ಲ, ಆದರೆ ಅವರು ದಿಶನ್ನ ಮದುವೆ ಆಗಲೇಬೇಕು. ನೀನು ಮಾನಸಿಕವಾಗಿ ತಯಾರಾಗಲೇಬೇಕು ಮಗಳೇ. ಯಾವುದೇ ಹೆಣ್ಣಿಗಾಗಲಿ ತನ್ನ ಗಂಡನ ಜೊತೆ ಇನ್ನೊಂದು ಹೆಣ್ಣಿರೋದನ್ನ ಸಹಿಸೋಕ್ಕಾಗಲ್ಲ. ಆದರೆ ನೀನು ದೀಪ ಆಗಿ ಅವ್ರ ಜೊತೆ ಇಲ್ಲದೆ ಇದ್ದಾಗ ದಿಶಾ ಆಗಂತೂ ಇರಲೇಬೇಕು. ನೋಡು, ಚಿರಾಗ್ ಹೆಂಡತಿ ಅನ್ನೋದು ಒಂದು ಹೆಸರಿಲ್ಲದೆ ನೀನು ಆ ಮನೇಲಿರೋಕ್ಕೆ ಸಾಧ್ಯ ಇಲ್ಲ. ನೀನು ಆ ಮನೆಯಲ್ಲಿದ್ದಾಗಲೇ ಸೌಂದರ್ಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕ್ಕಾಗೋದು. ಆ ಮನೆಗೆ ಮತ್ತು ಅಳಿಯಂದ್ರಿಗೆ ಆಗ್ಬೋದಾದ ಅಪಾಯನ ಆಗಲೇ ತಪ್ಪಿಸೋಕ್ಕೆ ಸಾಧ್ಯ ಆಗೋದು. ಹೌದು ಪೊಲೀಸಪ್ಪ, ಸೌಂದರ್ಯ ಅವರು ದಿಶಾ ಜೊತೆ ಆತ್ಮೀಯವಾಗಿರೋದ್ರಿಂದಾನೆ ನಾನು ಅವ್ರ ಜೊತೆ ಹಾಗೆ ಇದ್ದು ನನ್ನ ಉದ್ದೇಶನ ಈಡೇರಿಸ್ಕೋಬೇಕು. ಆದರೆ ನನ್ನಿಂದ ಇಲ್ಲಿ ಅಮ್ಮ ಅಣ್ಣನಿಗೆ, ಅಲ್ಲಿ ಹಸ್ಬೆಂಡ್ಗೆ ತುಂಬ ನೋವು ಕೊಡ್ತಿದ್ದೀನಿ ಅಂತ ಅನಿಸ್ತಿದೆ. ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು ಮಗ. ಇದೆಲ್ಲ ತಾತ್ಕಾಲಿಕ ಅಷ್ಟೇ. ನೋಡಮ್ಮ, ಸಾವನ್ನ ಯಾರೂ ಸಂಭ್ರಮಿಸಲ್ಲ. ಹಾಗಂತ ಜೀವನ ಪೂರ್ತಿ ಕೊರಗ್ತಾ ಕೂರೋದು ಇಲ್ಲ. ಎಲ್ಲ ಮನುಷ್ಯನ ಸಹಜ ಗುಣ. ಇದನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಹೀಗಾಯ್ತು ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ನಡೆಯೋ ದಾರಿನಲ್ಲಿ ಸಾವಿರಾರು ಅಡೆತಡೆ ಬಂದರೂ ಅದನ್ನ ಎದುರಿಸ್ತಾ ಹೋಗಲೇಬೇಕು. ಸರಿ ಪೊಲೀಸಪ್ಪ, ನೀನು ಹೇಳ್ದಂಗೆ ಮಾಡ್ತೀನಿ. ಹೇಗಾದರೂ ಮಾಡಿ ದಿಶಾ ಆಗಿ ಹಸ್ಬೆಂಡ್ ಜೊತೆ ಮದುವೆ ಆಗೋ ಪ್ರಯತ್ನ ಪಡ್ತೀನಿ. ನಿನಗೆ ಏನೇ ಸಹಾಯ ಬೇಕಿದ್ರು ನನಗೆ ಕೇಳು ಮಗ. ಆಯಿತು ಪೊಲೀಸಪ್ಪ. ಅಮ್ಮ ಅಣ್ಣನ ಹುಷಾರಾಗಿ ನೋಡ್ಕೊ. ಅವ್ರಿಗೊಂದು ಸ್ವಲ್ಪ ಧೈರ್ಯ ಇಡಿ, ಸಮಾಧಾನ ಮಾಡಿ. ಸರಿ. ಆ ದೀಪ ಎಲ್ಲಿ ಸತ್ತು ಹೋಗ್ತಾಳೆ ಅನ್ನೋ ಅನುಮಾನದಿಂದ ಇಲ್ಲಿವರೆಗೂ ಹುಡ್ಕೊಂಬಂದ್ರ. ನೀವಲ್ಲ, ಆ ದೇವ್ರೆ ಬಂದ್ರು ಆ ದೀಪ ನಿನ್ನ ಕಾಪಾಡಕ್ಕಾಗಲ್ಲ. ಅಂತೂ ನನ್ನ ದಾರಿಗೆ ಅಡ್ಡ ಇದ್ದ ದೀಪನ್ ಕಥೆನೇ ಫಿನಿಶ್. ಗುಡ್ ಬೈ ದೀಪ. ಸಮಾಧಾನ ಮಾಡ್ಕೋಚಿರು.
ಕಾಪಾಡ್ಬೇಕು. ಬೇಡ ಚಿರು, ನನ್ ಮಾತು ಕೇಳು ಚಿರು. ದೀಪ ಅವ್ರನ್ನ ಕಾಪಾಡ್ಬೇಕು ಬಿಡಿ ಅವ್ರನ್ನ. ಚಿರು, ನಿನ್ ಕಣ್ ಮುಂದೆ ದೀಪ ಸತ್ತೋದ್ಲು. ಸುಳ್ಳು ಹೇಳ್ತಾ ಇದ್ದೀರಾ, ನಾನ್ ನಂಬಲ್ಲ ಇದ್ದೀರಾ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನಿಜ ಹೇಳ್ತಾ ಇದ್ದೀನಿ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೋ. ಆಂಬುಲೆನ್ಸ್ ಪೊಲೀಸ್ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲಾನು ಕರ್ಸಿ ಬೇಗ. ನಾನು ಈಗಲೇ ಕಾಲ್ ಮಾಡ್ತೀನಿ, ಸಮಾಧಾನ ಮಾಡ್ಕೋ. ಈಗಲೇ ಮಾಡ್ತಿದ್ದೀನಿ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ಎಲ್ಲರೂ ಬಂದು ಚೆಕ್ ಮಾಡ್ತಾರೆ. ನೀನ್ ಸ್ವಲ್ಪ ಸಮಾಧಾನವಾಗಿರು. ದೀಪಾ, ನಿನ್ಗೇನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಇಲ್ಲ ಅಕ್ಕ, ದೇವ್ರ ದಯದಿಂದ ನಂಗೇನೂ ಆಗಿಲ್ಲ. ಆದ್ರೆ ಹಸ್ಬೆಂಡನ್ ಮಾತ್ರ ನೋಡೋಕ್ಕಾಗ್ತಿರ್ಲಿಲ್ಲ. ದೀಪ ಇಲ್ಲ ಅನ್ನೋ ನೋವನ್ನ ಅವ್ರು ಹೆಂಗ್ ತಡ್ಕೋತಾರೋ ಏನೋ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ದೀಪಾ. ಆದ್ರೆ ನೀನು ಇದನ್ನೆಲ್ಲ ಮಾಡ್ತಿರೋದು ಅವನಿಗೋಸ್ಕರನೇ ತಾನೆ. ಇನ್ಮೇಲೆ ನನ್ನ ಮಗಳು ನಿಮ್ಮ ಜವಾಬ್ದಾರಿ. ದೀಪನ ಹುಷಾರಾಗಿ ನೋಡ್ಕೊಳ್ಳಿ. ನೀವು ಹೇಳಿರೋ ಜಾಗದಲ್ಲೇ ದೀಪ ಇರೋದಕ್ಕೆ ವ್ಯವಸ್ಥೆ ಆಗಿದೆ. ನೀವೇನು ಯೋಚನೆ ಮಾಡಬೇಡಿ, ಅವಳೆಲ್ಲ ಹುಷಾರಾಗಿರ್ತಾಳೆ. ಸರಿಯಮ್ಮ. ಪೊಲೀಸಪ್ಪ, ಹೊಡ್ತೀನಿ. ಹೊಡ್ತೀನಿ ಅನ್ಬಾರ್ದು ಮಗ, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಇವತ್ತಿಂದ ಪ್ರಪಂಚದ ದೃಷ್ಟಿನಲ್ಲಿ ನೀನು ಬದುಕಿಲ್ಲ ಅನ್ನೋದನ್ನು ನಾನು ನೆನೆಸ್ಕೊಂಡ್ರೇ ತುಂಬ ದುಃಖ ಆಗುತ್ತೆ. ಅಂಥದ್ರಲ್ಲಿ ವತ್ಸಲ, ನಿಮ್ಮಣ್ಣ, ಅಂಬುಜ ಹೇಗೆ ಸಹಿಸ್ಕೋತಾರೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆಲ್ಲ ನೀನೇ ಸಮಾಧಾನ ಮಾಡಬೇಕು ಪೊಲೀಸಪ್ಪ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಶಿವರಾಜ್, ಅಲ್ಲಿ ಹುಡುಗಿ. ಸಿಕ್ಕಿದ್ರಾ? ಇಲ್ಲ ಸರ್. ಈ ಕಡೆ ಹುಡುಗಿ ಹಾಗೆ. ಶಿವರಾಜ್, ಅಲ್ಲಿ ನೋಡಿ, ಆ ಕಡೆ ಅಲೆ ಆ ಮೂಲೆಯಲ್ಲಿ. ಎಲ್ಲೂ ಸಿಗ್ತಾ ಇಲ್ಲ ಸರ್. ಸಾರಿ ಸರ್, ಅವ್ರು ಇಷ್ಟು ಹುಡುಗರು ಸಿಕ್ಲಿಲ್ಲ. ಆ ಬೇಜಾರು ನಮಗೂ ಇದೆ. ಅವ್ರು ಇಲ್ಲ, ನೀನು ನಂಬಲೇಬೇಕು.